ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 100 ಬಾಗಿಲು. ಬಿಜೆಪಿಗೆ ಇದೊಂದು ಹಳೆ ರೋಗ. ಈ ರೋಗಕ್ಕೆ ಮದ್ದು ಕಂಡು ಹಿಡಿಯೋಕೆ ಮೋದಿಗೂ ಸಾಧ್ಯ ಇಲ್ಲ. ಇದು ಈಗ ಗಾಯವಾಗಿಲ್ಲ, ವ್ಯಾಧಿಯಾಗಿ ಪಕ್ಷದಲ್ಲೆಲ್ಲ ಹರಡಿದೆ. ಅಧಿಕಾರದಲ್ಲೇ ಇರಲಿ ಇಲ್ಲದೆ ಇರಲಿ ಈ ರೋಗ ಉಲ್ಬಣಿಸುತ್ತಲೇ ಇರುತ್ತೆ. ವಿಜೇಂದ್ರ ಅನ್ನೋ ಹೊಸ ಡಾಕ್ಟರ್ ಕೂಡ ಮದ್ದು ಕೊಡೋಕಾಗ್ತಾ ಇಲ್ಲ. ಏನಿದು ಬಿಜೆಪಿಗೆ ಅಂಟಿರೋ ಹಳೆ ರೋಗ? ಹಾಗಾದ್ರೆ ಅದೇ ಗುಂಪುಗಾರಿಕೆ, ಅದೇ ಭಿನ್ನಮತ, ಅದೇ ಅಧಿಕಾರದ ದಾಹ. ಬಿಜೆಪಿಯ ಗುಂಪುಗಾರಿಕೆ ಪದೇ ಪದೇ ಬಿಜೆಪಿ ಸೋಲ್ತಾ ಇದೆ. ಯಡಿಯೂರಪ್ಪ ಇದ್ದಾಗ್ಲೂ ಅದೇ ಕತೆ ಆಯ್ತು, ಅವರ ಮಗ ಬಂದ್ರೂ ಕೂಡ ಅದೇ ಕತೆ ನಡೀತಾ ಇದೆ. ಮೆಗಾ ಸೀರಿಯಲ್ಗಳು ಮುಗಿತಾವೆ ಹೊರತು ಗುಂಪುಗಾರಿಕೆ ಅನ್ನೋದು ಮುಗಿಯಲ್ಲ. ಯತ್ನಾಳ್, ಲಿಂಬಾವಳಿ, ಜಾರಕಿಹೊಳಿ ಬ್ರದರ್ಸ್, ಈಶ್ವರಪ್ಪ, ಕುಮಾರ ಬಂಗಾರಪ್ಪ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಪ್ರತಾಪ್ ಸಿಂಹ, ಬೆಳೆಯುತ್ತಲೇ ಇದೆ ಪಟ್ಟಿ. ಮುಲಾಮು ಹಚ್ಚಿ ಬಾಯಿಗೆ ಬ್ಯಾಂಡೇಜ್ ಹಾಕಬೇಕಾದ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಬಲಿಪಶು ಆಗ್ತಿದ್ದಾರೆ ಬಿಜೆಪಿಯ ಸಾರಥಿ BY ವಿಜಯೇಂದ್ರ. ಗಮನಿಸ್ತಾ ಇದ್ದೀವಿ, ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 100 ಬಾಗಿಲಾಗಿದ್ದಾವೆ. ಬಿಜೆಪಿಗೆ ಈಗಿನ ಕಥೆಯಲ್ಲ ಇದು. ಇದೊಂದು ಹಳೇ ರೋಗ ಅಂತ ಹೇಳಿ ಕರೀತಾರೆ ಎಲ್ರು ಕೂಡ. ಈ ರೋಗಕ್ಕೆ ಮದ್ದು ಕಂಡು ಹಿಡಿಯೋಕೆ ಮೋದಿ ಅವರಿಗೂ ಸಾಧ್ಯ ಇಲ್ಲ. ಇದು ಈಗ ಗಾಯ ಆಗಿಲ್ಲ, ಇದು ವ್ಯಾಧಿಯಾಗಿ ಪಕ್ಷದಲ್ಲೆಲ್ಲ ಹರಡ್ಕೊಂಡು ಬಿಟ್ಟಿದೆ. ಅಧಿಕಾರದಲ್ಲೇ ಇರಲಿ ಅಥವಾ ಇಲ್ದೇನೆ ಇರಲಿ ಈ ರೋಗ ಉಲ್ಬಣಿಸುತ್ತಲೇ ಇರುತ್ತೆ. ವಿಜೇಂದ್ರ ಅನ್ನೋ ಹೊಸ ಡಾಕ್ಟರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಮದ್ದು ಕೊಡೋಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಏನಿದು ಬಿಜೆಪಿಗೆ ಅಂಟಿರೋ ಹಳೆ ರೋಗ? ಹಾಗಾದ್ರೆ ಅದೇ ಗುಂಪುಗಾರಿಕೆ. ಈಗ ನೋಡಿದ್ರೆ ನಾವು ಗಮನಿಸ್ತಾ ಇದ್ದೀವಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ನಾವು ಒಪ್ಕೊಳ್ಳೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕಡ್ಡಿ ತುಂಡು ಮಾಡಿದಂತೆ ಅಥವಾ ಕಡ್ಡಿ ಮುರಿದಂತೆ ಹೇಳ್ತಾರೆ ಯತ್ನಾಳ್ ಅಂಡ್ ಟೀಮ್. ಇದು ಗುಂಪುಗಾರಿಕೆ ಜೊತೆಗೆ ಭಿನ್ನಮತ, ಅದೇ ಅಧಿಕಾರದ ದಾಹ. ಇವೆಲ್ಲದರಿಂದ ಬಿಜೆಪಿಗೆ ಪದೇ ಪದೇ ಸೋಲಾಗ್ತಾ ಇದೆ. ಯಡಿಯೂರಪ್ಪ ಅವರು ಇದ್ದಂತ ಸಂದರ್ಭದಲ್ಲೂ ಕೂಡ ಅದೇ ಕತೆ, ಅದೇ ರಾಗ ಆಯಿತು. ಈಗ ಅವರ ಮಗ ಬಂದಿದ್ದಾರೆ, ಅದೇ ಕತೆ ನಡೀತಾ ಇದೆ. ಮೆಗಾ ಸೀರಿಯಲ್ಗಳು ಮುಗಿತಾವೆ ಹೊರತು ಗುಂಪುಗಾರಿಕೆ ಅಂತೂ ಮುಗಿಯಲ್ಲ. ಯತ್ನಾಳ್, ಲಿಂಬಾವಳಿ, ಜಾರಕಿಹೊಳಿ ಬ್ರದರ್ಸ್, ಈಶ್ವರಪ್ಪ, ಕುಮಾರ ಬಂಗಾರಪ್ಪ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಪ್ರತಾಪ್ ಸಿಂಹ, ಹೀಗೆ ಬೆಳೀತಾನೆ ಇದೆ ಪಟ್ಟಿ. ಮುಲಾಮು ಹಚ್ಚಿ ಬಾಯಿಗೆ ಬ್ಯಾಂಡೇಜ್ ಹಾಕಬೇಕಾಗಿರುವಂತಹ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿನೇ ಇದೆ. ಬಲಿಪಶು ಆಗ್ತಾ ಇದ್ದಾರೆ ಇಲ್ಲಿ ಬಿಜೆಪಿಯ ಸಾರಥಿ BY ವಿಜಯೇಂದ್ರ ಅವರು.